ರಾಜ್ಯ ಶಾಸಕಾಂಗಗಳು ಭಾರತೀಯ ಪ್ರಜಾಪ್ರಭುತ್ವದ ಹೃದಯ ಬಡಿತವಿದ್ದಂತೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಜಸ್ಥಾನ ವಿಧಾನಸಭೆಯ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಜೈಪುರದಲ್ಲಿ ನಿನ್ನೆ ನಡೆದ ರಾಜಸ್ಥಾನ ವಿಧಾನಸಭೆಯ ಹಾಲಿ ಮತ್ತು ಮಾಜಿ ಸದಸ್ಯರ ಸಮ್ಮೇಳನ ಉದ್ದೇಶಿಸಿ ಅವರು ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಪುನರುಚ್ಚರಿಸುತ್ತಾರೆ. ಪ್ರಾಮಾಣಿಕತೆ, ಸಮಗ್ರತೆ ಮತ್ತು ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸುವ ಮೂಲಕ ಈ ನಂಬಿಕೆಯನ್ನು ಎತ್ತಿ ಹಿಡಿಯಬೇಕೆಂದು ಜನಪ್ರತಿನಿಧಿಗಳಿಗೆ ಕರೆ ನೀಡಿದರು. ಸಂಸತ್ತು ರಾಷ್ಟ್ರದ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸಿದರೆ ರಾಜ್ಯ ಶಾಸಕಾಂಗ ಸಭೆಗಳು ಹಳ್ಳಿಗಳು, ಪಟ್ಟಣಗಳು ಮತ್ತು ಕುಟುಂಬಗಳ ಭರವಸೆಗಳು, ಕನಸುಗಳು ಹಾಗೂ ಕಾಳಜಿಗಳಿಗೆ ಧ್ವನಿ ನೀಡುತ್ತವೆ. ಇದು ಶಾಸಕಾಂಗ ಸಂಸ್ಥೆಗಳ ನಿಜವಾದ ಚೈತನ್ಯ ಮತ್ತು ಘನತೆಯನ್ನು ರೂಪಿಸುತ್ತದೆ ಎಂದು ಉಪರಾಷ್ಟ್ರಪತಿ ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವಜನಿಕ ಪ್ರತಿನಿಧಿಗಳು ತಮ್ಮ ಮತದಾರರೊಂದಿಗೆ ಸಂವಹನ ನಡೆಸುವಾಗ ವಿನಮ್ರರಾಗಿರಬೇಕು ಮತ್ತು ಅವರ ಕಾಳಜಿಗಳನ್ನು ತಾಳ್ಮೆಯಿಂದ ಆಲಿಸಬೇಕು ಎಂದು ಹೇಳಿದ ಸಿಪಿ ರಾಧಾಕೃಷ್ಣನ್, ಆಡಳಿತ ಅಥವಾ ವಿರೋಧ ಪಕ್ಷದ ಸದಸ್ಯರೇ ಆಗಿರಲಿ, ರಚನಾತ್ಮಕ ಮತ್ತು ನೀತಿ ಆಧಾರಿತ ಸಲಹೆಗಳನ್ನು ಸರಿಯಾಗಿ ಪರಿಗಣಿಸಬೇಕು. ಪ್ರಜಾಪ್ರಭುತ್ವದ ಬಲವು ಶಾಸಕಾಂಗದೊಳಗಿನ ನಡವಳಿಕೆ, ಚರ್ಚೆ ಮತ್ತು ಗುಣಮಟ್ಟದ ಮಾತುಕತೆಯ ಮೇಲೆ ನಿಂತಿರುತ್ತದೆ ಎಂದು ಹೇಳಿದರು. Heartbeat of Indian democracy. If Parliament reflects the aspirations of the nation, the state legislators give voice to the hopes, dreams and concerns of every village, every town and every family. That is the greatness of the Legislative Assembly. The strength of our democracy does not rest only in the magnificence of our constitutional institutions. It rests equally in the quality of our debates, the dignity of our contact and our commitment to the constitutional values. Every member of this house carries a profound responsibility. You are the great ambassador of the great state Rajasthan. Every time our people vote, by voting, they register their faith in our democracy. That great faith of the people must be honored every single day with integrity, humility and dedication.